ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸುಳಲ್ ಸೀರೀಸ್ ಸೀಸನ್ 2ನ ಕೊನೆ 3 ಎಪಿಸೋಡ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಇದು ಸುಳಲ್ ಸೀರೀಸ್ನ 3ನೇ ವಿಡಿಯೋ. ಹಾಗಾಗಿ ಈ ವಿಡಿಯೋ ನೋಡೋ ಮುಂಚೆ ನೀವು ಇದರ ಮೊದಲ 2 ಭಾಗ ಅಂದರೆ ಮೊದಲ 5 ಎಪಿಸೋಡ್ಗಳ ವಿಡಿಯೋ ನೋಡಲೇಬೇಕು. ಆ ಎಪಿಸೋಡ್ಗಳ ಎಕ್ಸ್ಪ್ಲನೇಷನ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ವಿಡಿಯೋ ನೋಡಿಕೊಂಡು ಈ ವಿಡಿಯೋ ಕಂಟಿನ್ಯೂ ಮಾಡಿ. ಬನ್ನಿ ಎಪಿಸೋಡ್ 6 ಶುರು ಮಾಡೋಣ. ಈ ಎಪಿಸೋಡಲ್ಲಿ ಸಕ್ಕರೆ ಮತ್ತು ನಂದಿನಿಗೆ ಆ 8 ಜನ ಹುಡುಗಿಯರು ಅವರ ಕತೆ ಹೇಳ್ತಾರೆ. ಈ ಎಪಿಸೋಡ್ ಪೂರ್ತಿ ಇರೋದು ಫ್ಲ್ಯಾಶ್ ಬ್ಯಾಕೇನೆ. ಸುಮಾರು 10 ವರ್ಷಗಳ ಹಿಂದೆ ಸಮುದ್ರದ ಪಕ್ಕ ರವಿ ಅನ್ನೋ ಮೀನುಗಾರ ಅವನ ಪ್ರೀತಿಯ ಹೆಂಡತಿ ನಾಗಮ್ಮನ ಜೊತೆ ಸುಖವಾಗಿ ಜೀವನ ಮಾಡ್ತಾ ಇರ್ತಾನೆ. ಆದರೆ ಅವನಿಗೆ ಸಾಲ ತೀರಿಸೋದು ಇರುತ್ತೆ. ಹೇಗಾದರೂ ಮಾಡಿ ಆ ಸಾಲ ತೀರಿಸಬೇಕು ಅಂತ ರವಿ ಕಾಯ್ತಾ ಇರ್ತಾನೆ. ಅದೇ ಸಮಯಕ್ಕೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ, ಅವನ ದಣಿ ಅಂತ ಕರೆಯೋಣ, ದಣಿಯಿಂದ ರವಿಗೆ ಒಂದು ಕೆಲಸ ಸಿಗುತ್ತೆ. ಅದನ್ನ ಮುಗಿಸಿದ್ರೆ ರವಿಗೆ ಅವನ ಸಾಲ ತೀರಿಸುವಷ್ಟು ದುಡ್ಡು ಸಿಗುತ್ತೆ. ಅದಕ್ಕೆ ರವಿ ಆ ಕೆಲಸ ಮಾಡೋಕ್ಕೆ ಒಪ್ಕೊಳ್ತಾನೆ. ರಾತ್ರಿ ರವಿ ದಣಿ ಹೇಳಿದ ಕೆಲಸ ಮಾಡೋಕ್ಕೆ ಹೋಗ್ತಾನೆ. ಅದು ಏನು ಕೆಲಸ ಅಂತ ರವಿ ಹೆಂಡ್ತಿ ನಾಗಮ್ಮಗೆ ಕೂಡ ಹೇಳ್ದೆ ತುಂಬ ಗುಟ್ಟಾಗಿ ಇಟ್ಟಿರ್ತಾನೆ. ಅದಕ್ಕೆ ನಾಗಮ್ಮಗೆ ಡೌಟ್ ಬಂದು ರಾತ್ರಿ ರವಿನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಆವಾಗ ರವಿ 8 ಜನ ಹುಡುಗಿಯರನ್ನು ಹಗ್ಗದಲ್ಲಿ ಕಟ್ಕೊಂಡು ಅವರನ್ನೆಲ್ಲ ಟನಲಿಂದ ಈಚೆ ಕರ್ಕೊಂಡು ಬಂದು ಒಂದು ಬೋಟ್ ಒಳಗಡೆ ಕರ್ಕೊಂಡು ಹೋಗಿ ಬೋಟ್ನ ಒಳಗೆ ಇರೋ ರೂಮಲ್ಲಿ ಕಟ್ಟಾಕ್ತಾನೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ರವಿ ಆ ಹುಡುಗಿರನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಅವ್ರನ್ನೆಲ್ಲ ಬೋಟ್ ಒಳಗೆ ಕಟ್ಟಾಕಿರ್ತಾನೆ. ಇದನ್ನೆಲ್ಲ ನಾಗಮ್ಮ ನೋಡ್ತಾಳೆ. ಅವಳು ಬೋಟ್ ಹತ್ರ ಬಂದು ರವಿಗೆ ಆ ಕೆಲಸ ಮಾಡ್ತಿರೋದಕ್ಕೆ ಬೈತಾ ಇರ್ತಾಳೆ. ಅಷ್ಟರಲ್ಲಿ ಆ ದಣಿ ಅಲ್ಲಿಗೆ ಎಲ್ಲ ಹುಡುಗಿರು ಇದರ ಚೆಕ್ ಮಾಡೋಕ್ಕೆ ಬರ್ತಾರೆ. ಆವಾಗ ರವಿ ನಾಗಮ್ಮನ ಕೂಡ ಅದೇ ರೂಮಲ್ಲಿ ಕಟ್ಟಾಗ್ತಾನೆ. ದಣಿ ಬಂದು ಆ ಹುಡುಗಿರು ಇರೋದನ್ನ ಚೆಕ್ ಮಾಡಿಕೊಂಡು ಹೋಗ್ತಾರೆ. ಆ ದಣಿ ಯಾರು ಅಂತ ನಮಗೆ ಇನ್ನೂ ಮುಖ ತೋರಿಸಿಲ್ಲ. ಆಮೇಲೆ ರವಿ ಬೋಟ್ ತೊಗೊಂಡು ಸಮುದ್ರದಲ್ಲಿ ಪ್ರಯಾಣ ಶುರು ಮಾಡ್ತಾನೆ. ಹೋಗಿ ನಾಗಮ್ಮನ ಕಟ್ಬಿಚ್ಚುತ್ತಾನೆ. ರವಿ ಆ ಕೆಲಸ ಮಾಡ್ತಿರೋದು ಸಾಲ ತೀರಿಸೋಕೆ ಅಂತ ಹೇಳ್ತಾನೆ. ಆದರೆ ಅಷ್ಟು ಹುಡುಗಿರ ಲೈಫೆಲ್ಲ ಹಾಳು ಮಾಡ್ತಿರೋದಕ್ಕೆ ಕೋಪ ಮಾಡಿಕೊಂಡ ನಾಗಮ್ಮ ಅಲ್ಲೇ ಇದ್ದ ಕತ್ತಿ ತೊಗೊಂಡು ರವಿ ತಲೆನ ಕತ್ತರಿಸ್ಬಿಡ್ತಾಳೆ. ಹುಡುಗಿರು ಅವ್ರು ಸೇರಬೇಕಿರೋ ಜಾಗ ಸೇರಿಲ್ಲ ಅಂತ ಗೊತ್ತಾದಾಗ ದಣಿ ಕಡೆ ಹುಡುಗರು ರವಿನ ಹುಡ್ಕೋಕೆ ಶುರು ಮಾಡ್ತಾರೆ. ಆದರೆ ರವಿ ತಲೆ ಸಮುದ್ರದ ದಡದಲ್ಲಿ ಸಿಗುತ್ತೆ. ನಾಗಮ್ಮನೇ ರವಿನ ಕೊಂದು ಹುಡುಗಿರನ್ನ ಕರ್ಕೊಂಡು ಹೋಗಿದ್ದಾಳೆ ಅಂತ ದಣಿ ಕಡೆ ಅವರಿಗೆ ಗೊತ್ತಾಗುತ್ತೆ. ಪೊಲೀಸರಿಗೆ ನಾಗಮ್ಮನೇ ರವಿನ ಕೊಲೆ ಮಾಡಿದ್ದಾಳೆ ಅಂತ ಮಾತ್ರ ಗೊತ್ತಾಗುತ್ತೆ. ಆದರೆ ಆ 8 ಜನ ಹುಡುಗಿರ ಬಗ್ಗೆ ಏನೂ ಗೊತ್ತಾಗಲ್ಲ. ಇವಾಗ ನಾಗಮ್ಮನಿಗೆ ಆ ಹುಡುಗಿರು ಸಿಕ್ಕಿ 2 ದಿನ ಆಗುತ್ತೆ. ನಿಮಗೆ ಅಷ್ಟಕಳಿ ದೇವಿಯ ಕತೆ ನೆನಪಿದೆ ಅಲ್ವಾ? ನಾಗಕನ್ನಿಕೆಗೆ 8 ಮೊಟ್ಟೆ ಸಿಗೋದು, ಅದೇ ರೀತಿ ಇಲ್ಲಿ ನಾಗಮ್ಮನಿಗೆ 8 ಜನ ಹುಡುಗಿರು ಸಿಗೋದು. ನಾಗಮ್ಮ ಒಂದು ಪಾಳು ಬಿದ್ದಿರೋ ಬಿಲ್ಡಿಂಗಲ್ಲಿ ಆ ಹುಡುಗಿರನ್ನೆಲ್ಲ ಸೇರಿಸಿ ಅವರಿಗೆ ಊಟ ತಂದು ಕೊಡ್ತಾಳೆ. ಆ ಹುಡುಗಿರಿಗೆ ತಮಿಳು ಬರ್ತಿರಲ್ಲ, ಯಾಕಂದರೆ ಆ ಹುಡುಗಿರನ್ನ ಬೇರೆ ಬೇರೆ ಸ್ಟೇಟಿಂದ ಅವರ ಅಪ್ಪ ಅಮ್ಮನಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿರ್ತಾರೆ. ಅಂದರೆ ಆ ಹುಡುಗಿರ ಅಪ್ಪ ಅಮ್ಮ ಅವ್ರನ್ನೆಲ್ಲ ದುಡ್ಡಿಗೋಸ್ಕರ ಸೇಲ್ ಮಾಡಿರ್ತಾರೆ. ಇದೆಲ್ಲ ನಾಗಮ್ಮನಿಗೆ ಗೊತ್ತಾಗುತ್ತೆ. ನಾಗಮ್ಮ ಆ ಹುಡುಗಿರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡು ಆ ಊರನ್ನ ಬಿಟ್ಟು ಬೇರೆ ಊರಿಗೆ ಬರ್ತಾಳೆ. ಆ ಹುಡುಗಿರ ಬಟ್ಟೆ ಎಲ್ಲ ಹೊರದೋಗ್ತಾ ಇರ್ತವೆ. ಸರಿಯಾಗಿ ಊಟ ಇರಲ್ಲ. ನಾಗಮ್ಮನ ಹತ್ರ ದುಡ್ಡಿರಲ್ಲ. ಎಲ್ಲಿ ಹೋಗಿ ಕೆಲಸ ಕೇಳಿದ್ರು ಯಾರು ಕೆಲಸ ಕೊಡ್ತಾ ಇರಲ್ಲ. ಅದಕ್ಕೆ ನಾಗಮ್ಮನಿಗೆ ಬೇರೆ ದಾರಿ ಇಲ್ಲದೆ ಪ್ರಾಸ್ಟಿಟ್ಯೂಷನ್ಗೆ ಹೋಗ್ತಾಳೆ. ಅದರಿಂದ ಬಂದ ದುಡ್ಡಲ್ಲಿ ಹುಡುಗಿರಿಗೆ ಬಟ್ಟೆ ಬೊಂಬೆ ಎಲ್ಲ ತಂದು ಕೊಡ್ತಾಳೆ. ಅಷ್ಟರಲ್ಲಿ ಆ ಹುಡುಗಿರು ನಾಗಮ್ಮನ ಅವರ ಅಮ್ಮ ಅಂತ ಕರೆಯೋಕೆ ಶುರು ಮಾಡ್ತಾರೆ. ಆಮೇಲೆ ನಾಗಮ್ಮ ಪ್ರಾಸ್ಟಿಟ್ಯೂಷನ್ನ ಮುಂದುವರಿಸಬೇಕು ಅಂದ್ಕೊಂಡು ಮತ್ತೆ ರೋಡಲ್ಲಿ ನಿಂತ್ಕೊಳ್ಳೋಕೆ ಹೋದಾಗ ಅಲ್ಲಿ ಪೊಲೀಸರು ಅಲ್ಲಿರೋ ಎಲ್ಲ ಪ್ರಾಸ್ಟಿಟ್ಯೂಟ್ ಮಹಿಳೆಯರನ್ನು ಅರೆಸ್ಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಚೆಲ್ಲಪ್ಪ ಆ ಮಹಿಳೆಯರನ್ನು ಪೊಲೀಸರಿಂದ ಬಿಡಿಸಿ ಕಳಿಸ್ತಾನೆ. ಇದನ್ನ ನಾಗಮ್ಮ ಲಾರಿ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅದನ್ನ ಚೆಲ್ಲಪ್ಪ ಕೂಡ ನೋಡ್ತಾನೆ. 38 ದಿನ ಆದಮೇಲೆ ನಾಗಮ್ಮ ಚೆಲ್ಲಪ್ಪ ಹತ್ರ ಹೋಗಿ ಆ ಹುಡುಗಿರ ಬಗ್ಗೆ ಹೇಳ್ತಾಳೆ. ಮತ್ತು ಆ ದಣಿಗಳ ಬಗ್ಗೆ ಕೂಡ ಹೇಳ್ತಾಳೆ. ಆದರೆ ಆ ದಣಿ ಯಾರು ಅಂತ ಕೋರ್ಟಲ್ಲಿ ಮಾತ್ರ ಬಂದು ಹೇಳೋದಾಗಿ ಚೆಲ್ಲಪ್ಪ ಬಳಿ ಹೇಳ್ತಾಳೆ. ಇಲ್ಲಿ ನಮಗೆ ಗೊತ್ತಾಗೋ ಒಂದು ವಿಷಯ ಅಂದರೆ ಆ ದಣಿ ಚೆಲ್ಲಪ್ಪ ಅಲ್ಲ. ಅಂದರೆ ಚೆಲ್ಲಪ್ಪ ಆ ಹುಡುಗಿರನ್ನು ಅಬ್ಯೂಸ್ ಮಾಡೇ ಇಲ್ಲ ಅಂತ. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. 41 ದಿನಗಳ ಕಾಲ ಹುಡುಗಿರನ್ನು ಚೆನ್ನಾಗಿ ನೋಡಿಕೊಂಡ ನಾಗಮ್ಮ 41ನೇ ದಿನ ಆ ಹುಡುಗಿರನ್ನು ಊರಿನ ಹಬ್ಬದಲ್ಲಿ ಒಂದು ಅಜ್ಜಿ ಬಳಿ ಬಿಟ್ಟು ಸಂಜೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈಚೆ ಬಂದು ನಾಗಮ್ಮ ದೇವರಿಗೆ ಕೈ ಮುಗ್ದು ದೇವರ ದಾರನ ಕೈಗೆ ಕಟ್ಕೊಂಡು ಅಲ್ಲಿಂದ ಕೋರ್ಟ್ ಹತ್ರ ಹೋಗ್ತಾಳೆ ಟೆಸ್ಟಿಫೈ ಮಾಡೋಕೆ. ಆದರೆ ಅಲ್ಲಿಗೆ ದಣಿಗಳ ಕಡೆ ಹುಡುಗರು ಬಂದು ಆ ಹುಡುಗಿರೆಲ್ಲಿ ಅಂತ ನಾಗಮ್ಮನ ಕೇಳ್ತಾರೆ. ಅವಳ ಕೈಯಲ್ಲಿ ದೇವರ ದಾರ ನೋಡಿ ಊರಬ್ಬದಲ್ಲಿ ಆ ಹುಡುಗಿರನ್ನು ಬಚ್ಚಿಟ್ಟಿದ್ದಾಳೆ ಅಂತ ಗೊತ್ತಾಗಿ ಆ ಹುಡುಗಿರನ್ನು ಹಿಡಿಯೋಕೆ ಹೋಗ್ತಿರ್ತಾರೆ. ನಾಗಮ್ಮ ಅವ್ರನ್ನ ತಡೆಯೋಕೆ ಪ್ರಯತ್ನ ಪಡ್ತಾಳೆ. ಅವರು ನಾಗಮ್ಮನ ಸಾಯಿಸಿ ಅಲ್ಲಿಂದ ಜಾತ್ರೆ ಒಳಗೆ ಹೋಗ್ತಾರೆ. ಇದನ್ನ ಚೆಲ್ಲಪ್ಪ ನೋಡಿ ಅವನು ಕೂಡ ಜಾತ್ರೆ ಒಳಗೆ ಬರ್ತಾನೆ. ಆ ಹುಡುಗಿರು ದಣಿಗಳ ಕಡೆ ಅವನಿಗೆ ಸಿಕ್ಕಿ ಹಾಕಿಕೊಳ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಬಂದ ಚೆಲ್ಲಪ್ಪ ದಣಿಗಳ ಕಡೆ ಅವನಿಗೆ ಹೊಡೆದು ಆ ಹುಡುಗಿರನ್ನು ಕಾಪಾಡಿ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಆ ಹುಡುಗಿರಿಗೆ ಪ್ರಾಮಿಸ್ ಮಾಡ್ತಾನೆ. ಆಮೇಲೆ ಚೆಲ್ಲಪ್ಪ ಆ ಹುಡುಗಿರು ಸೇಫ್ ಆಗಿರಬೇಕು ಅಂದರೆ ಎಲ್ಲರೂ ಬೇರೆ ಬೇರೆ ಕಡೆ ಇರಬೇಕು ಅಂತ ಹೇಳಿ ಪ್ರಿಯಂವದ ಹತ್ರ ಹೋಗಿ ಅವ್ರನ್ನೆಲ್ಲ ಟ್ರಸ್ಟ್ ಅಂಡರಲ್ಲಿ ಓದಿಸ್ತಾ ಚೆನ್ನಾಗಿ ನೋಡ್ಕೊಳ್ಳೋಕೆ ಹೇಳಿರ್ತಾನೆ. ಆದರೆ ಆ ಪ್ರಿಯಂವದ ಸಕ್ಕರೆ ಹತ್ರ ಚೆಲ್ಲಪ್ಪ ಆ ಹುಡುಗಿರನ್ನು ಅಬ್ಯೂಸ್ ಮಾಡ್ತಿದ್ದ ಅಂತ ಸುಳ್ಳು ಹೇಳಿರ್ತಾಳೆ. ನಿಜವಾಗ್ಲೂ ಚೆಲ್ಲಪ್ಪ ಮೇಲೆ ಕಾಣೋಕ್ಕಿಂತ ತುಂಬ ಒಳ್ಳೆ ಮನುಷ್ಯ ಆಗಿರ್ತಾನೆ. ಇಲ್ಲಿಗೆ ಎಪಿಸೋಡ್ 6 ಮುಗಿಯುತ್ತೆ. ಎಪಿಸೋಡ್ 7 ಸ್ಟಾರ್ಟ್ ಮಾಡೋ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮುಂದೆ ನೋಡ್ತಾ ಹೋಗಿ. ಬನ್ನಿ ಎಪಿಸೋಡ್ 7 ಶುರು ಮಾಡೋಣ. ಆ ಹುಡುಗಿರನ್ನು ಕಾಪಾಡಿ ಪ್ರಿಯಂವದ ಹತ್ರ ಡೀಲ್ ಮಾಡಿಕೊಂಡ ಚೆಲ್ಲಪ್ಪ ಆ ಹುಡುಗಿರನ್ನೆಲ್ಲ ವ್ಯಾನಲ್ಲಿ ಕೂರಿಸ್ಕೊಂಡು ಆ ಹುಡುಗಿರಿಗೆಲ್ಲ ಅಷ್ಟಕಾಳಿ ದೇವಿಯ ಕತೆ ಹೇಳ್ತಾ ಆ ಅಷ್ಟಕಾಳಿಯ ಹೆಸರನ್ನೇ ಆ 8 ಜನಕ್ಕೆ ಹೊಸ ಹೆಸರಾಗಿ ಇಟ್ಟು ಎಲ್ಲರನ್ನು ಬೇರೆ ಬೇರೆ ಸ್ಕೂಲ್ಗೆ ಸೇರಿಸ್ತಾನೆ. ಈ ಕಥೆನ ಆ 8 ಜನ ಹುಡುಗಿರು ಸಕ್ಕರೆಗೆ ಮತ್ತು ನಂದಿನಿಗೆ ಹೇಳ್ತಾ ಚೆಲ್ಲಪ್ಪ ನಮ್ಮ ಬದುಕಿನಲ್ಲಿ ರಾಕ್ಷಸ ಆಗಿರಲಿಲ್ಲ, ನಮಗೆ ದೇವರಾಗಿದ್ದರು, ಚೆಲ್ಲಪ್ಪ ನಮ್ಮ ತಂದೆ ರೀತಿ ಇದ್ರು ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಸಕ್ಕರೆ ಹಾಗಾದರೆ ನೀವ್ಯಾಕೆ ಅವ್ರನ್ನ ಕೊಲೆ
ಮಾಡಿದ್ದು ಅಂತ ಸರೆಂಡರ್ ಆದ್ರಿ. ಅಷ್ಟಕ್ಕೂ ಅವತ್ತು ಕಾಟೇಜಲ್ಲಿ ಏನಾಯಿತು ಅಂತ ಕೇಳ್ತಾರೆ. ಅಷ್ಟರಲ್ಲಿ ಗಾರ್ಡ್ಸ್ ಬಂದು ಟೈಮ್ ಮುಗೀತು ಅಂತ ಹೇಳಿ ಆ ಹುಡುಗಿರನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಸಕ್ಕರೆಗೆ ಚೆಲ್ಲಪ್ಪ ಒಳ್ಳೆಯವರು ಅಂತ ಗೊತ್ತಾಗುತ್ತೆ. ಮತ್ತು ಆ ಊರಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ನಡೀತಾ ಇದೆ. ಆ 8 ಜನ ಹುಡುಗಿರು ಹ್ಯೂಮನ್ ಟ್ರಾಫಿಕಿಂಗಿಂದ ತಪ್ಪಿಸ್ಕೊಂಡಿರೋರು ಮತ್ತು ಚೆಲ್ಲಪ್ಪ 10 ವರ್ಷದಿಂದ ಸೀಕ್ರೆಟ್ ಆಗಿ ಹ್ಯಾಂಡಲ್ ಮಾಡ್ತಿದ್ದ ಕೇಸ್ ಇದೇನೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟಿನಲ್ಲಿ ಚೆಲ್ಲಪ್ಪನವರ ಮಕ್ಕಳು ದಾಮು ಮತ್ತು ಸುಂದರ್ ಮಾತಾಡ್ತಾ ಇರ್ತಾರೆ. ಸುಂದರ್ಗೆ ದಾಮು ಚೆಲ್ಲಪ್ಪನ ಮಗನೇ ಅಂತ ಮೊದಲೇ ಗೊತ್ತಿರುತ್ತೆ. ಆದರೆ ಚೆಲ್ಲಪ್ಪನಿಗೆ ದಾಮು ಅವನ ಮಗನೇ ಅಂತ ಗೊತ್ತೇ ಇರಲ್ಲ. ದಾಮುನ ಚೆಲ್ಲಪ್ಪನ ಫ್ಯಾಮಿಲಿ ತುಂಬ ಚೆನ್ನಾಗಿ ನೋಡ್ಕೋತಿರ್ತಾರೆ. ಅದಕ್ಕೆ ದಾಮು ಚೆಲ್ಲಪ್ಪಗೂ ಕೂಡ ಅವನು ಅವರ ಮಗ ಅಂತ ಹೇಳೇ ಇರಲ್ಲ. ಇದನ್ನೆಲ್ಲ ದಾಮು ಸುಂದರ್ಗೆ ಹೇಳ್ತಾನೆ. ಅವತ್ತು ಚೆಲ್ಲಪ್ಪ ಅವರ ಅಸ್ಥಿ ಬಿಡೋ ಟೈಮಲ್ಲಿ ಸುಂದರ್ ದಾಮುನ ಯಾಕೆ ಕರ್ಕೊಂಡು ಬಂದಿಲ್ಲ ಅಂತ ಅವ್ರ ಅಮ್ಮನ ಮೇಲೆ ಕಿರ್ಚಾಡಿರ್ತಾನಲ್ಲ, ಅದು ಯಾಕೆ ಅಂದರೆ ಅವನಿಗೆ ದಾಮು ಕೂಡ ಚೆಲ್ಲಪ್ಪ ಅವರ ಮಗ ಅಂತ ಗೊತ್ತಿರುತ್ತೆ. ಅದಕ್ಕೆ ಈ ಕಡೆ ಹ್ಯೂಮನ್ ಟ್ರಾಫಿಕಿಂಗ್ ನಡೀತಾ ಇದೆ ಅಂತ ತಿಳ್ಕೊಂಡ ಸಕ್ಕರೆ ಆ್ಯಂಟಿ ಹ್ಯೂಮನ್ ಟ್ರಾಫಿಕಿಂಗ್ ವಿಂಗ್ ಆಫೀಸ್ಗೆ ಹೋಗಿ ವಿಚಾರಣೆ ಮಾಡ್ತಾನೆ. ಆವಾಗ ಚೆಲ್ಲಪ್ಪ ಅವರು ಕೂಡ ಆ ಆಫೀಸ್ಗೆ ಬಂದು ಡೀಟೇಲ್ಸ್ ಎಲ್ಲ ತೊಗೊಂಡೋಗಿದ್ರು ಅಂತ ಸಕ್ಕರೆಗೆ ಗೊತ್ತಾಗುತ್ತೆ. ಅಲ್ಲಿರೋ ಆಫೀಸರ್ ಸಕ್ಕರೆಗೆ ಈ ಹ್ಯೂಮನ್ ಟ್ರಾಫಿಕಿಂಗ್ ಹೇಗೆ ನಡೆಯುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ, ಮೊದಲು ಬಡವರ ಮನೆ ನೋಡಿ, ಎಸ್ಪೆಷಲಿ ನಾರ್ತ್ ಇಂಡಿಯಾ ಸೈಡಲ್ಲಿ ಹುಡುಗಿರ ಅಪ್ಪ ಅಮ್ಮನಿಗೆ ದುಡ್ಡು ಕೊಟ್ಟು ಆ ಹುಡುಗಿರನ್ನ ಕರ್ಕೊಂಡು ಬರ್ತಾರೆ. ಆಮೇಲೆ ಆ ಹುಡುಗಿರನ್ನೆಲ್ಲ ಒಂದು ಜಾಗದಲ್ಲಿ ಕೂಡಾಕ್ತಾರೆ. ಹ್ಯೂಮನ್ ಟ್ರಾಫಿಕಿಂಗ್ನ ಕಿಂಗ್ ಪಿನ್ ಬಂದು ಆ ಹುಡುಗಿರ ಫೋಟೋ ತೆಗೆದು ಅದನ್ನ ಡಾರ್ಕ್ ವೆಬ್ಬಲ್ಲಿ ಆ್ಯಕ್ಷನ್ಗೆ ಬಿಡ್ತಾನೆ. ಆ ಹುಡುಗಿರನ್ನೆಲ್ಲ ಆನ್ಲೈನಲ್ಲೇ ಸೇಲ್ ಮಾಡ್ತಾರೆ. ಆಮೇಲೆ ಆ ಹುಡುಗಿರನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಕಂಟೈನರ್ನ ಯೂಸ್ ಮಾಡ್ತಾರೆ. ಅವರು ಯಾವಾಗಲೂ ಟ್ರಾನ್ಸ್ಪೋರ್ಟ್ ಮೋಡ್ನ ಚೇಂಜ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಅವ್ರನ್ನ ಹಿಡಿಯೋದು ತುಂಬ ಕಷ್ಟ ಇರುತ್ತೆ. ಆಮೇಲೆ ಆ ಹುಡುಗಿರನ್ನ ಕಾಳಿಪಟ್ಟಣಂ ಊರಿಗೆ ಕರ್ಕೊಂಡು ಬಂದು ಅಲ್ಲಿಂದ ಬೋಟಲ್ಲಿ ಬೇರೆ ಬೇರೆ ದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಏನಾದರೂ ಪೊಲೀಸರು ಅವ್ರನ್ನ ಹಿಡಿಯೋಕ್ಕೆ ಹೋದರೆ ಆ ಹುಡುಗಿರ ಕಾಲಿಗೆ ಕಲ್ಲು ಕಟ್ಟಿ ನೀರೊಳಗೆ ಹಾಕಿಬಿಡ್ತಾರೆ. ಇದರಿಂದ ಪೊಲೀಸರು ಅವ್ರನ್ನ ಹಿಡಿದ್ರು ಯಾವುದೇ ಸಾಕ್ಷಿ ಸಿಗಲ್ಲ. ಆ ಕ್ರೈಮ್ ಮಾಡೋರು ತಪ್ಪಿಸ್ಕೋತಾರೆ. ಮತ್ತೆ ಅದೇ ಕೆಲಸ ಶುರು ಮಾಡ್ತಾರೆ. ಇದನ್ನೆಲ್ಲ ಆ ಆಫೀಸರ್ ಸಕ್ಕರೆಗೆ ಹೇಳ್ತಾನೆ. ಆ ಆಫೀಸರ್ ಸಕ್ಕರೆಗೆ ಇದನ್ನೆಲ್ಲ ಹೇಳೋ ಟೈಮ್ಗೆ ಪ್ಯಾರಲ್ ಆಗಿ ಇಬ್ಬರು ಹುಡುಗಿರನ್ನ ಕಾಳಿಪಟ್ಟಣಂಗೆ ಕರ್ಕೊಂಡು ಬರ್ತಾರೆ, ಅವ್ರನ್ನ ಬೋಟಲ್ಲಿ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ. ಆಮೇಲೆ ಸಕ್ಕರೆ ಫಾರೆನ್ಸಿಕ್ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ಚೆಲ್ಲಪ್ಪ ಅವರ ಕಾಡ್ಜಲ್ಲಿ ಇರೋ ಟನಲಲ್ಲಿ ಸಕ್ಕರೆಗೆ ಸುಟ್ಟು ಹೋಗಿರೋ ಲ್ಯಾಪ್ಟಾಪ್ ಮತ್ತು ಸ್ವಲ್ಪ ಫೈಲ್ ಸಿಕ್ಕಿರುತ್ತಲ್ಲ, ಅದರಲ್ಲಿ ಒಂದು ಫೋಟೋ ಇರುತ್ತೆ. ಅದನ್ನ ಕ್ರೈಮ್ ಡೇಟಾಬೇಸಲ್ಲಿ ರನ್ ಮಾಡಿದಾಗ ಆ ಫೋಟೋದಲ್ಲಿರೋ ವ್ಯಕ್ತಿ ಹ್ಯೂಮನ್ ಟ್ರಾಫಿಕಿಂಗ್ ಕೇಸಲ್ಲಿ ಒಂದ್ಸಲ ಅರೆಸ್ಟ್ ಆಗಿದ್ದ ಅಂತ ಗೊತ್ತಾಗುತ್ತೆ. ಅವನು ಆ ಕಾಳಿಪಟ್ಟಣಂ ಊರಿನವನೇ ಆಗಿರ್ತಾನೆ. ಅವನು ಊರಿನ ಹಬ್ಬದಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಅವನ್ನ ಹಿಡಿಯೋಕೆ ಸಕ್ಕರೆ ಹೋಗ್ತಾರೆ. ಆ ವ್ಯಕ್ತಿಗೆ ಪೊಲೀಸರು ಅವನ್ನ ಹಿಡಿಯೋಕೆ ಬಂದಿರೋದು ಗೊತ್ತಾಗಿ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಸಕ್ಕರೆ ಕೈಲಿ ಸಿಕ್ಕಿ ಬೀಳ್ತಾನೆ. ಅವನು ಊರಿಗೆ 2 ಹುಡುಗಿರನ್ನ ಕರ್ಕೊಂಡು ಬಂದಿದ್ದಾರೆ ಮತ್ತು ಅವ್ರನ್ನ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಬೋಟಲ್ಲಿ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಅದನ್ನ ಸಕ್ಕರೆ ಮೂರ್ತಿಗೆ ಕಾಲ್ ಮಾಡಿ ಹೇಳಿ ಹೇಗಾದರೂ ಆ ಹುಡುಗಿರನ್ನ ಕಾಪಾಡಬೇಕು ಅಂತ ಅಂದ್ಕೊಳ್ತಾನೆ. ಅದಕ್ಕೆ ಸಕ್ಕರೆ DIG ಹತ್ರ ಹೋಗಿ ಪೊಲೀಸ್ ಸ್ಕ್ವಾಡ್ನ ಕೇಳ್ತಾನೆ. ಆದರೆ DIG ಸಕ್ಕರೆಗೆ ಮೊದಲು ಸೂಸೈಡ್ ಅಲ್ಲ ಕೊಲೆ ಅಂದೆ, ಆಮೇಲೆ ಚೈಲ್ಡ್ ಅಬ್ಯೂಸ್ ಅಂದೆ, ಇವಾಗ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ತಿದ್ಯಾ. ನಾಳೆ ಹಬ್ಬಕ್ಕೆ ಲಕ್ಷಾಂತರ ಜನ ಬರ್ತಾರೆ, ಅವ್ರನ್ನ ಮೇಂಟೈನ್ ಮಾಡೋಕ್ಕೆ ನಮ್ಮ ಹತ್ರ ಪೊಲೀಸ್ ಇಲ್ಲ ಅಂತ ಹೇಳಿ ಸಕ್ಕರೆನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಅದಕ್ಕೆ ಸಕ್ಕರೆ ಮೀನುಗಾರರಲ್ಲಿ ಯಾರೋ ಒಬ್ಬ ಬೋಟಲ್ಲಿ ಆ ಹುಡುಗಿರನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಅಂತ ಗೊತ್ತಾಗಿ ಮೀನುಗಾರರ ಮುಖ್ಯಸ್ಥ ಫರ್ನಾಂಡಿಸ್ ಬಳಿ ಹೋಗಿ ಯಾರಾದರೂ ಬೋಟಲ್ಲಿ ಹುಡುಗಿರನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಿರೋದು ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಫರ್ನಾಂಡಿಸ್, ನಮ್ಮಲ್ಲಿ ಆ ಥರ ಯಾರೂ ಮಾಡಲ್ಲ, ಆದರೆ ದುಡ್ಡು ಅಂದರೆ ಎಲ್ರಿಗೂ ಬೇಕಿರುತ್ತೆ, ಅದಕ್ಕೆ ಯಾರಾದರೂ ಈ ರೀತಿ ಮಣ್ಣು ತಿನ್ನೋ ಕೆಲಸ ಮಾಡ್ಬೋದು, ನನಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಾದರೆ ನಾನು ನಿಮಗೆ ಖಂಡಿತವಾಗಿ ಹೇಳ್ತೀನಿ ಅಂತ ಹೇಳ್ತಾನೆ. ಆ ದಿನ ರಾತ್ರಿ ಮತ್ತೆ ಜೈಲಲ್ಲಿ ಆ 8 ಜನ ಹುಡುಗಿರು ಜೈಲಿಂದ ಇದ್ದ ಪಾಳು ಬಿದ್ದ ಬಿಲ್ಡಿಂಗ್ ಹತ್ರ ಹೋಗ್ತಾರೆ. ಅದನ್ನ ನಂದಿನಿ ನೋಡಿ ಅವಳು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಆವಾಗ ಆ 8 ಜನದಲ್ಲಿ ಸ್ವಲ್ಪ ಜನ ನಂದಿನಿಗೆ ಹೊಡೆದು ನಮ್ಮ ಜೊತೆ ಚೆನ್ನಾಗಿರೋ ಥರ ನಾಟಕ ಆಡ್ತಾ ಎಲ್ಲ ವಿಷಯನೂ ಪೊಲೀಸ್ಗೆ ಹೇಳಿದ್ಯಾ ಅಂತ ಹೊಡಿತಾರೆ. ಆಮೇಲೆ ನಾವು ಜೈಲಿಗೆ ಬಂದಿರೋದೇ ರಾಕ್ಷಸನ ಸಾಯಿಸೋಕೆ ಅಂತ ಹೇಳ್ತಾರೆ. ನಂದಿನಿ ಅವ್ರನ್ನ ಬೇಡ್ಕೊಳ್ತಾಳೆ ಅವತ್ತು ಕಾಟೇಜ್ ಹತ್ರ ಏನಾಯಿತು ಅಂತ ಹೇಳೋಕೆ. ಆವಾಗ ಎಲ್ಲರೂ ಬೇಡ ಅಂದರು. ಮುತ್ತು ಮಾತ್ರ ಕಾಟೇಜ್ ಹತ್ರ ಏನಾಯಿತು ಅಂತ ಹೇಳೋಕೆ ಶುರು ಮಾಡ್ತಾಳೆ. ಆ 8 ಜನ ಕಾಟೇಜ್ಗೆ ಬರೋ ಮುಂಚೆ ಚೆಲ್ಲಪ್ಪ ಎಲ್ರಿಗೂ ಲೆಟರ್ ಬರೆದಿರ್ತಾನೆ. ಅದರಲ್ಲಿ ನಿಮ್ಮ ರಾಕ್ಷಸನ ಜೈಲಿಗೆ ಕಳಿಸೋ ಸಮಯ ಬಂದಿದೆ, ನಾನು ನಿಮ್ಮೆಲ್ಲರ ಜೊತೆ ಮಾತಾಡಬೇಕು, ನೀವೆಲ್ಲರೂ ಕೋರ್ಟಲ್ಲಿ ಟೆಸ್ಟಿಫೈ ಮಾಡೋ ಟೈಮ್ ಬಂದಿದೆ, ನಾನು ಹಬ್ಬದ ಮೊದಲ ದಿನ ಧ್ವಜಾರೋಹಣ ಆದಮೇಲೆ ಕಾಟೇಜಲ್ಲೇ ಇರ್ತೀನಿ, ಎಲ್ಲರೂ ಮೀಟ್ ಆಗೋಣ ಅಂತ ಬರೆದಿರ್ತಾನೆ. ಹಬ್ಬದ ಮೊದಲ ದಿನದ ರಾತ್ರಿ ಎಲ್ಲ ಹುಡುಗಿರು ಟನಲ್ ಹತ್ರ ಬಂದು ಒಟ್ಟಿಗೆ ಟನಲ್ ಒಳಗೆ ಹೋಗ್ತಾರೆ. ಅವರಿಗೆ ಟನಲಲ್ಲಿ ಲ್ಯಾಪ್ಟಾಪ್ ಸುಡ್ತಾ ಇರೋದು ಕಾಣಿಸುತ್ತೆ. ಅದನ್ನ ಆರಿಸಿ ಅಲ್ಲಿರೋ ಫೈಲ್ ಚೆಕ್ ಮಾಡ್ತಾರೆ. ಫೈಲ್ ನೇಮ್ RP10900292 ಅಂತ ಇರುತ್ತೆ. ಆ ಫೈಲಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಿರೋ ರಾಕ್ಷಸ ಯಾರು ಅಂತ ಇರುತ್ತೆ. ಅದನ್ನ ನೋಡಿ ಕಾಟೇಜ್ ಒಳಗೆ ಹೋದ ಎಲ್ಲ ಹುಡುಗಿರಿಗೂ ಶಾಕ್ ಆಗುತ್ತೆ. ಯಾಕಂದರೆ ಅಲ್ಲಿ ಚೆಲ್ಲಪ್ಪ ಸತ್ತು ಬಿದ್ದಿರ್ತಾನೆ. ಮೊದಲಿಗೆ ಅವರು ಕೂಡ ಅದು ಸೂಸೈಡ್ ಅಂದ್ಕೊಳ್ತಾರೆ. ಆಮೇಲೆ ಅವರಿಗೆ ಅದು ಸೆಟಪ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವರು ಏನು ಟಚ್ ಮಾಡದೆ ಅಲ್ಲಿಂದ ವಾಪಸ್ ಹೋಗ್ಬಿಡೋಣ ಅಂದ್ಕೊಳ್ತಾರೆ. ಆದರೆ ಮುತ್ತುಗೆ ಮಾತ್ರ ಚೆಲ್ಲಪ್ಪನ ಹಾಗೆ ಬಿಟ್ಟು ಹೋಗೋಕೆ ಮನಸ್ಸಾಗಲ್ಲ. ಯಾಕಂದರೆ ಚೆಲ್ಲಪ್ಪನ ಹಾಗೆ ಬಿಟ್ಟು ಹೋದರೆ ಪೊಲೀಸರು ಕೂಡ ಅದನ್ನ ಸೂಸೈಡ್ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡ್ತಾರೆ. ಅದಕ್ಕೆ ಅದನ್ನ ಕೊಲೆ ಅಂತ ನಂಬಿಸಿ ಆ ಕೊಲೆ ಮಾಡಿರೋದು ಯಾರು ಅಂತ ಪೊಲೀಸರಿಗೆ ಕಂಡು ಹಿಡಿಯೋ ಹಾಗೆ ಮಾಡೋಣ ಅಂತ ಮುತ್ತು ಅಂದ್ಕೊಳ್ತಾಳೆ. ಅದಕ್ಕೆ ಎಲ್ಲರೂ ಹೋಗಿ ಸರೆಂಡರ್ ಆಗಿ ಎಲ್ಲ ಒಂದೇ ರೀತಿ ಹೇಳೋಣ ಅಂತ ಮುತ್ತು ಹೇಳ್ತಾಳೆ. ಆದರೆ ಯಾರು ಕೂಡ ಅವಳು ಮಾತು ಕೇಳಲ್ಲ. ಮುತ್ತುನು ಕರ್ಕೊಂಡು ಎಲ್ಲರೂ ಟನಲ್ ಮುಖಾಂತರ ಈಚೆ ಬರ್ತಾರೆ. ಆದರೆ ಮುತ್ತು ಎಲ್ಲ ಹುಡುಗಿರು ಹೋದ್ಮೇಲೆ ಮತ್ತೆ ಕಾಟೇಜ್ ಒಳಗೆ ಹೋಗಿ ಚೆಲ್ಲಪ್ಪ ಮುಂದೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಇಲ್ಲಿ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಚೆಲ್ಲಪ್ಪ ಮುತ್ತುಗೆ ಗ್ಲಾಮರ್ ಡ್ಯಾನ್ಸರ್ ಆಗಬೇಡ ಅಂತ ಹೇಳಿದ್ರು, ಅವಳು ಡ್ಯಾನ್ಸ್ ಮಾಡೋಕೆ ಹೋಗ್ತಿರ್ತಾಳೆ. ಅದಕ್ಕೇನೆ ಚೆಲ್ಲಪ್ಪ ಗ್ಲಾಮರ್ ಡ್ಯಾನ್ಸ್ನೇ ಬ್ಯಾನ್ ಮಾಡಿಸಿರ್ತಾನೆ. ಮುತ್ತು ಅಳ್ತಾ ಅಳ್ತಾ ಚೆಲ್ಲಪ್ಪ ಕೈಲಿದ್ದ ಗನ್ ತಗೊಂಡು ಅವಳೇ ಹೋಗಿ ಕಬೋರ್ಡ್
ಕಬೋರ್ಡಲ್ಲಿ ಕೂತ್ಕೋತಾಳೆ. ಆದರೆ ಇವಾಗಲೂ ಗೊತ್ತಾಗಲಿಲ್ಲ ಕಬೋರ್ಡ್ ಈಚೆಯಿಂದ ಲಾಕ್ ಮಾಡಿರೋದು ಯಾರು ಅಂತ. ಅದು ಮುಂದೆ ಗೊತ್ತಾಗುತ್ತೆ. ಆಮೇಲೆ ಮುತ್ತು ಮಾಡ್ತಿರೋದೇ ಸರಿ ಅಂದ್ಕೊಂಡ ಬೇರೆ 7 ಜನ ಹುಡುಗಿರು ತಾವಾಗೆ ಬಂದು ಸರೆಂಡರ್ ಆಗ್ತಾರೆ. ಮತ್ತು ಅವರು ಜೈಲಲ್ಲಿ ತಗೊಂಡ RP901029 ಅನ್ನೋ ಫೈಲಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಿದ್ದ ರಾಕ್ಷಸ ಯಾರು ಅಂತ ಇರುತ್ತೆ. ಅದು ರಾಕ್ಷಸ ಅಲ್ಲ, ರಾಕ್ಷಸಿ. ಅವಳು ಬೇರೆ ಯಾರು ಅಲ್ಲ, ಇಷ್ಟು ದಿನ ಜೈಲಲ್ಲಿ ತುಂಬ ಒಳ್ಳೆ ರೀತಿ ನಾಟಕ ಮಾಡ್ತಾ ಇರೋ XMLA ಹೆಂಡತಿ ಸರೋಜ. ಇದು ಗೊತ್ತಾಗಿ ನಂದಿನಿಗೆ ಒಂದೇ ಸಲ ಶಾಕ್ ಆಗುತ್ತೆ. ಆ 8 ಜನ ಹುಡುಗಿರು ಜೈಲಿಗೆ ಸರೋಜನ ಕೊಲೆ ಮಾಡೋಕೆ ಬಂದಿರ್ತಾರೆ. ಈ ಕಡೆ ಜೈಲಲ್ಲಿ ಸರೋಜ ಒಂದು 6 ವರ್ಷದ ಹುಡುಗಿನ ಈಚೆ ಹೋದ್ಮೇಲೆ ಚೆನ್ನಾಗಿ ನೋಡ್ಕೋತೀನಿ ಅಂತ ಮರಿಯಂ ಅನ್ನೋ ಲೇಡಿಗೆ ಮಾತು ಕೊಟ್ಟಿರ್ತಾಳಲ್ಲ, ಆ ಹುಡುಗಿನೂ ಕೂಡ ಸೆಲ್ ಮಾಡೋಕೆ ಪ್ಲಾನ್ ಮಾಡಿರ್ತಾಳೆ. ಇಲ್ಲಿಗೆ ಎಪಿಸೋಡ್ 7 ಕೂಡ ಮುಗಿಯುತ್ತೆ. ಎಪಿಸೋಡ್ 8 ಶುರು ಮಾಡೋ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮುಂದೆ ನೋಡ್ತಾ ಹೋಗಿ. ಬನ್ನಿ ಈ ಸೀರೀಸ್ನ ಕೊನೆ ಎಪಿಸೋಡ್ ಶುರು ಮಾಡೋಣ. ಕೊನೆ ಎಪಿಸೋಡ್ ಮೊದಲ ಸೀನಲ್ಲಿ ಸುಂದರ್ ದಾಮುನ ಕರ್ಕೊಂಡು ಮನೆಗೆ ಬರ್ತಾನೆ. ಮಾಲತಿಗೆ ಸಮಾಧಾನ ಮಾಡ್ತಾ ದಾಮುನ ಮನೆಗೆ ಸೇರಿಸ್ಕೋತಾರೆ. ಈ ಕಡೆ ಜೈಲಲ್ಲಿ ನಂದಿನಿ ಸರೋಜ ಬಗ್ಗೆ ಸಕ್ಕರೆಗೆ ಹೇಳೋಕೆ ಕಾಲ್ ಮಾಡಬೇಕು ಅಂತ ಹೋಗ್ತಾಳೆ. ಆದರೆ ಜೈಲಲ್ಲಿದ್ದ ಫೋನ್ ಹಾಳಾಗಿರುತ್ತೆ. ಅದೇ ದಿನ ವಾರ್ಡನ್ ಕೂಡ ಬಂದಿರಲ್ಲ. ಈ ಕಡೆ ಸಕ್ಕರೆ ಮತ್ತು ಚೆಲ್ಲಪ್ಪ ಅವರ ಕಾಟೇಜ್ ಹತ್ರ ಹೋಗ್ತಾನೆ. ಅಲ್ಲಿಗೆ SI ಮೂರ್ತಿ ಕೂಡ ಬರ್ತಾನೆ. ಆವಾಗ ಇಲ್ಲಿ ರಿವೀಲ್ ಆಗೋ ಮೇಜರ್ ಟ್ವಿಸ್ಟ್ ಅಂದರೆ ಮುತ್ತು ಕಬೋರ್ಡ್ ಒಳಗೆ ಕೂತ್ಕೊಂಡಿದ್ದಾಗ ಈಚೆಯಿಂದ ಲಾಕ್ ಮಾಡಿರೋ ವ್ಯಕ್ತಿ ಮೂರ್ತಿನೇ ಆಗಿರ್ತಾನೆ. ಅವನು ಕೂಡ ಹ್ಯೂಮನ್ ಟ್ರಾಫಿಕಿಂಗಲ್ಲಿ ಭಾಗಿಯಾಗಿರ್ತಾನೆ. ಇದೆಲ್ಲ ಸಕ್ಕರೆಗೆ ಗೊತ್ತಾಗಿ ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಮೂರ್ತಿ ಸಕ್ಕರೆ ಮೇಲೆ ಅಟ್ಯಾಕ್ ಮಾಡಿ ಸಕ್ಕರೆ ತಲೆಗೆ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇವಾಗ ನಮಗೆ ಚೆಲ್ಲಪ್ಪ ಕೊಲೆಯಾದ ದಿನ ಕಾಟೇಜಲ್ಲಿ ನಿಜವಾಗ್ಲೂ ಏನು ನಡೀತು ಅಂತ ತೋರಿಸ್ತಾರೆ. ಚೆಲ್ಲಪ್ಪ ಕೊಲೆ ಆಗೋಕ್ಕೂ ಮುಂಚೆ ಕಾಟೇಜಲ್ಲಿ ಹುಡುಗಿರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಆದರೆ ಶಾಕಿಂಗ್ ಅನ್ನೋ ಹಾಗೆ ಆ ಟನಲ್ ಮುಖಾಂತರ SI ಮೂರ್ತಿ ಬರ್ತಾನೆ. ಅದನ್ನ ನೋಡಿ ಚೆಲ್ಲಪ್ಪ ಮೂರ್ತಿಗೆ ಟನಲ್ ಬಗ್ಗೆ ಎಷ್ಟು ದಿನದಿಂದ ಗೊತ್ತು ಅಂತ ಕೇಳ್ತಾನೆ. ಅದಕ್ಕೆ ಮೂರ್ತಿ ತುಂಬ ವರ್ಷಗಳಿಂದ ಗೊತ್ತು ಅಂತ ಹೇಳ್ತಾ ಚೆಲ್ಲಪ್ಪಗೆ ಹ್ಯೂಮನ್ ಟ್ರಾಫಿಕಿಂಗ್ ಕೇಸ್ನ ಡ್ರಾಪ್ ಮಾಡೋಕ್ಕೆ ಕೇಳ್ತಾನೆ. ಆದರೆ ಚೆಲ್ಲಪ್ಪ ಆಗಲ್ಲ ಅಂತಾನೆ. ಅದಕ್ಕೆ ಮೂರ್ತಿ ಆ ಕೇಸ್ನ ವಾದ ಮಾಡೋಕ್ಕೆ ಸಾಕ್ಷಿ ಇದೆಯಾ ಅಂತ ಕೇಳ್ತಾನೆ. ಆವಾಗ ಚೆಲ್ಲಪ್ಪ ಸಾಕ್ಷಿ ಇಲ್ಲದೆ ಇಷ್ಟೆಲ್ಲ ಮಾಡ್ತೀನ, XMLA ಹೆಂಡತಿ ಸರೋಜನೆ ಇದರ ಕಿಂಗ್ ಪಿನ್ ಅಂತ ಗೊತ್ತು, ಮತ್ತು ನಿಂಗೂ ಆ ಸರೋಜಗೂ ಅಕ್ರಮ ಸಂಬಂಧ ಇದೆ ಅನ್ನೋದು ಗೊತ್ತು. ಇವಾಗ ಅವಳು ಯಾವುದೋ ಪೊಲಿಟಿಕಲ್ ಸ್ಕ್ಯಾಂಡಲಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗಿದ್ದಾಳೆ. ಆದರೆ ಅವಳು ಮತ್ತೆ ಜೈಲಿಂದ ವಾಪಸ್ ಬರದೇ ಇರೋ ಥರ ಮಾಡ್ತೀನಿ ಅಂತಾನೆ. ಈ SI ಮೂರ್ತಿ ಆ ಸರೋಜ ಏನೇ ಹೇಳಿದ್ರು ಮಾಡ್ತಾ ಇರ್ತಾನೆ. ಮೂರ್ತಿಗೆ ಸರೋಜ ಅವನ್ನ ಯೂಸ್ ಮಾಡ್ಕೊಳ್ತಿದ್ದಾಳೆ ಅಂತ ಗೊತ್ತಿದ್ರು ಅವನು ಸರೋಜ ಹೇಳಿದ ಹಾಗೇನೆ ಕೇಳ್ತಾ ಇರ್ತಾನೆ. ಆಮೇಲೆ ಚೆಲ್ಲಪ್ಪ ಮೂರ್ತಿಗೆ ಅಲ್ಲಿಂದ ಹೋಗೋಕೆ ಹೇಳ್ತಾನೆ. ಅಷ್ಟರಲ್ಲಿ ಮೂರ್ತಿ ಅವನ ಗನ್ ತಗೊಂಡು ಶೂಟ್ ಮಾಡಿಬಿಡ್ತಾನೆ. ಚೆಲ್ಲಪ್ಪ ಆನ್ ದಿ ಸ್ಪಾಟ್ ಸತ್ತೋಗ್ತಾರೆ. ಆಮೇಲೆ ಮೂರ್ತಿ ಚೆಲ್ಲಪ್ಪ ಕೈಯಲ್ಲೇ ಗನ್ ಹಿಡಿಸಿ ಮತ್ತೆ ಶೂಟ್ ಮಾಡ್ತಾನೆ. ಮೊದಲು ಮೂರ್ತಿ ಶೂಟ್ ಮಾಡಿದ್ದ ಬುಲೆಟ್ ಕೆಳಗೆ ಬಿದ್ದಿರುತ್ತೆ. ಅದನ್ನ ಮೂರ್ತಿ ಎತ್ತಿ ಜೇಬಿಗೆ ಹಾಕೋತಾನೆ. ಅದನ್ನ ಸೂಸೈಡ್ ಅನ್ನೋ ರೀತಿ ಸೆಟಪ್ ಮಾಡಿ ಚೆಲ್ಲಪ್ಪನ ಲ್ಯಾಪ್ಟಾಪ್ ಮತ್ತು ಫೈಲ್ಸ್ ಎಲ್ಲಾನು ಟನಲ್ ಒಳಗೆ ತಗೊಂಡೋಗಿ ಬೆಂಕಿ ಇಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಅಲ್ಲಿಗೆ ಹುಡುಗಿರು ಬರ್ತಾರೆ. ಸುಡ್ತಾ ಇರೋ ಲ್ಯಾಪ್ಟಾಪ್ ಫೈಲ್ಸ್ ನೋಡ್ತಾರೆ. ಆಮೇಲೆ ಏನು ನಡೀತು ಅಂತ ನಿಮಗೆ ಗೊತ್ತಲ್ಲ. ಪ್ರೆಸೆಂಟಲ್ಲಿ ನಂದಿನಿ ಸರೋಜ ಇರೋ ಬ್ಲಾಕ್ ಹತ್ರ ಬರ್ತಾಳೆ. ಅವಾಗ ಒಬ್ಳು ಗಾರ್ಡ್ ಸರೋಜ ಬ್ಲಾಕ್ ಹೆಂಗಸರಿಗೆ ದೊಣ್ಣೆ ತಂದು ಕೊಡ್ತಾಳೆ. ಸರೋಜ ಒಂದು ದೊಡ್ಡ ಗಲಾಟೆ ಮಾಡಿ ಆ 8 ಜನ ಹುಡುಗಿರನ್ನು ಸಾಯಿಸಬೇಕು ಅಂತ ಪ್ಲಾನ್ ಮಾಡಿರ್ತಾಳೆ. ಅವತ್ತು ಜೈಲಿನ ವಾರ್ಡನ್ ಕೂಡ ಬಂದಿರಲ್ಲ. ಅದೇ ಟೈಮ್ ಯೂಸ್ ಮಾಡಿಕೊಂಡು ಸರೋಜ ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅಂದ್ಕೊಳ್ತಾಳೆ. ಇದನ್ನ ನಂದಿನಿ ನೋಡಿ ಆ 8 ಜನ ಹುಡುಗಿರನ್ನು ಮತ್ತೆ ಪಾಳು ಬಿದ್ದ ಬಿಲ್ಡಿಂಗ್ ಹತ್ರ ಕರ್ಕೊಂಡೋಗಿ ಎಲ್ಲರೂ ಅಲ್ಲೇ ಇರೋಕೆ ಹೇಳ್ತಾಳೆ. ಆದರೆ ಆ ಹುಡುಗಿರು ನಾವು ಇಲ್ಲಿಗೆ ಬಂದಿರೋದೇ ಆ ರಾಕ್ಷಸಿನ ಕೊಲ್ಲೋಕೆ ಅಂತ ಹೇಳ್ತಾ ನಂದಿನಿನ ಆ ಬಿಲ್ಡಿಂಗಲ್ಲಿ ಲಾಕ್ ಮಾಡಿ ಎಲ್ಲರೂ ಜೈಲಿಗೆ ವಾಪಸ್ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಸರೋಜ ಕಡೆಯವರು ಬೇರೆ ಕೈದಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಲ್ಲಿಗೆ ಆ 8 ಜನನೂ ಬರ್ತಾರೆ. ಎಲ್ಲರೂ ಸರೋಜ ಕಡೆಯವ್ರಿಗೆ ಹೊಡೆಯೋಕೆ ಹೋಗ್ತಾರೆ. ಆದರೆ ಸರೋಜ ಕಡೆಯವರೇ 8 ಜನಕ್ಕೂ ಸರಿಯಾಗಿ ಹೊಡೆಯೋಕೆ ಶುರು ಮಾಡ್ತಾರೆ. ಈ ಕಡೆ ಮೂರ್ತಿ ಕೈಲಿ ಒದೆ ತಿಂದು ಸಕ್ಕರೆ ಕಾಟೇಜಲ್ಲಿ ಬಿದ್ದಿರ್ತಾನೆ. ಎದ್ದು ಈಚೆ ಬರ್ತಾನೆ. ಅವಾಗ ಫರ್ನಾಂಡೀಸ್ ಒಂದು ಚಿಕ್ಕ ಹುಡುಗನ ಜೊತೆ ಅಲ್ಲಿಗೆ ಬಂದು ಆ ಮೂರ್ತಿ ಮತ್ತೆ ಕ್ರಿಮಿನಲ್ ಸೇರ್ಕೊಂಡು ಆ ಚಿಕ್ಕ ಹುಡುಗನ ತಂದೆಗೆ ಹೊಡೆದು ಅವರ ಬೋರ್ಡ್ ತಗೊಂಡು ಆ ಹುಡುಗಿರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಾನೆ. ಸಕ್ಕರೆ ಫರ್ನಾಂಡೀಸ್ ಕರ್ಕೊಂಡು ಬೈಕಲ್ಲಿ ಹೋಗ್ತಾನೆ. ಆಮೇಲೆ ಮೀನುಗಾರರ ಸಹಾಯ ತಗೊಂಡು 5 ಬೋಟಲ್ಲಿ ಸಕ್ಕರೆ ಮೂರ್ತಿನ ಹಿಡಿಯೋಕೆ ಹೋಗ್ತಾನೆ. ಅವತ್ತು ಹಬ್ಬದ ಕೊನೆ ದಿನ. ಊರಲ್ಲಿ ಅಷ್ಟಕಾಳಿಯರು ರಾಕ್ಷಸನ ಸಂಹಾರ ಮಾಡೋ ದಿನ. ಊರಲ್ಲಿ ರಾಕ್ಷಸನ ಸಂಹಾರ ಆಗ್ತಿದ್ರೆ ಜೈಲಲ್ಲಿ ಆ 8 ಜನ ಸೇರಿಕೊಂಡು ಸರೋಜಗೆ ಚೆನ್ನಾಗಿ ಹೊಡೆಯೋಕೆ ಶುರು ಮಾಡ್ತಾರೆ. ನಂದಿನಿ ಹೇಗೋ ಆ ಬಿಲ್ಡಿಂಗಿಂದ ತಪ್ಪಿಸ್ಕೊಂಡು ಬಂದು ಆ 8 ಜನದಿಂದ ಸರೋಜನ ದೂರ ಮಾಡಿ ನಾಗಮ್ಮ ಮತ್ತು ಚೆಲ್ಲಪ್ಪ ಸತ್ತಿದ್ದು ನೀವು 8 ಜನ ಚೆನ್ನಾಗಿರಲಿ ಅಂತ, ಇವಾಗ ನೀವು ಕೊಲೆ ಮಾಡಿ ಜೈಲಿಗೆ ಹೋದರೆ ಚೆನ್ನಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಅಂತ ಹೇಳ್ತಾ ಆ 8 ಜನ ಹುಡುಗಿರನ್ನ ಸಮಾಧಾನ ಮಾಡ್ತಾಳೆ. ಈ ಕಡೆ ಊರಲ್ಲಿ ರಾಕ್ಷಸ ಸಂಹಾರ ಆಗಿ ಅಷ್ಟಕಾಳಿಯರು ನೀರಲ್ಲಿ ಮುಳುಗಿ ಪಾಪ ಎಲ್ಲ ಕಳ್ಕೊತಾರೆ. ಅದೇ ರೀತಿ ಮಳೆ ಬಂದು ಜೈಲಲ್ಲಿದ್ದ ಆ 8 ಜನ ಕೂಡ ಪಾಪ ಎಲ್ಲ ಕಳ್ಕೊತಾರೆ. ಈ ಕಡೆ ಆ ಹುಡುಗಿರನ್ನ ಕಾಪಾಡೋಕೆ ಬರ್ತಿದ್ದ ಸಕ್ಕರೆನ ನೋಡಿ ಆ ಕ್ರಿಮಿನಲ್ಸ್ ಹುಡುಗಿರ ಕಾಲಿಗೆ ಹಗ್ಗ ಕಟ್ಟಿ ನೀರೊಳಗೆ ಹಾಕ್ಬಿಡ್ತಾರೆ. ಸಕ್ಕರೆ ಆ ಹುಡುಗಿರು ನೀರಲ್ಲಿ ಮುಳುಗೋ ಮುಂಚೆ ಹೋಗಿ ಕಾಪಾಡ್ತಾನೆ. ಕಡೆಗೆ ಆ ಕ್ರಿಮಿನಲ್ಸ್ನ ಹಿಡ್ಕೋತಾರೆ. ಕಡೆಗೆ ಎಲ್ಲ ಸುಖಾಂತಿ ಆಗುತ್ತೆ. ಆ 8 ಜನ ಹುಡುಗಿರನ್ನ ಜೈಲಿಂದ ಬಿಡುಗಡೆ ಮಾಡ್ತಾರೆ. ನಂದಿನಿ ಕೇಸಲ್ಲಿ ಚೆಲ್ಲಪ್ಪ ಸಾಯೋ ಮುಂಚೆ ಜಡ್ಜ್ಮೆಂಟ್ನ ಬರೆದಿರ್ತಾರೆ. ಅದಕ್ಕೆ ಹೈಕೋರ್ಟ್ ಜೊತೆ ಮಾತಾಡಿ ನಂದಿನಿನ ಎಲ್ಲ ಕೇಸ್ ವಜಾ ಮಾಡಿ ಜೈಲಿಂದ ಬಿಡುಗಡೆ ಮಾಡ್ತಾರೆ. ಆದರೆ ಸಕ್ಕರೆ ಡ್ಯೂಟಿ ಗನ್ನ ನಂದಿನಿ ಯೂಸ್ ಮಾಡಿದ್ರಿಂದ ಸಕ್ಕರೆನ ಪೊಲೀಸ್ ಕೆಲಸದಿಂದ ಅಮಾನತು ಮಾಡ್ತಾರೆ. ಕಡೆಗೆ ನಂದಿನಿ ಮತ್ತೆ ಸಕ್ಕರೆ ಒಂದಾಗ್ತಾರೆ. ಇಲ್ಲಿಗೆ ಈ ಸೀರೀಸ್ ಕೂಡ ಮುಗಿಯುತ್ತೆ. ಸೀಸನ್ 1ಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಕೆಲವು ಟ್ವಿಸ್ಟ್ಗಳು ಚೆನ್ನಾಗಿದ್ವು. ಅಷ್ಟಕಾಳಿ ದೇವಿಯ ಕಥೆನ ಇದರಲ್ಲಿ ಬ್ಲೆಂಡ್ ಮಾಡಿರೋದು ಇಷ್ಟ ಆಯಿತು. ಆದರೆ ವಾವ್ ಅನ್ನೋ ಆ ಥರ ಮೂಮೆಂಟ್ಸ್ ಆಗಲಿ
ಆಗಲಿ ತಲೆ ಕೆಟ್ಟೋಗುವಂಥ ಟ್ವಿಸ್ಟ್ಗಳಾಗಲಿ ಈ ಸೀರೀಸಲ್ಲಿ ಇರಲಿಲ್ಲ. ಸೀಸನ್ 1ನಲ್ಲಿ ಮೇನ್ ಆಗಿದ್ದೇನೆ ಇನ್ವೆಸ್ಟಿಗೇಷನ್, ಅದರಿಂದನೇ ಅದು ಎಲ್ರಿಗೂ ಇಷ್ಟ ಆಗಿದ್ದು. ಆದರೆ ಈ ಸೀಸನಲ್ಲಿ ಇನ್ವೆಸ್ಟಿಗೇಷನ್ ಕಡಿಮೆ ಮಾಡಿ ಡ್ರಾಮಾ ಜಾಸ್ತಿ ಮಾಡಿ ತುಂಬ ಎಳೆದಿದ್ದಾರೆ. ಆರಾಮಾಗಿ 6 ಎಪಿಸೋಡ್ಗಳಲ್ಲಿ ಈ ಸೀರೀಸ್ನ ಮುಗಿಸ್ಬೋದಿತ್ತು ಅನ್ನೋದು ನನ್ನ ಅನಿಸಿಕೆ. ಈ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಇದರ ಇಂದಿನ ವಿಡಿಯೋಗಳಲ್ಲಿ ತುಂಬ ಜನ ಅಲ್ಲದೆ ಇದ್ರು 10 ರಿಂದ 15 ಜನ ಕಮೆಂಟ್ ಮಾಡಿ ತುಂಬ ಸಪೋರ್ಟ್ ಮಾಡಿದ್ದೀರಾ. ಅವರಿಗೆಲ್ಲ ತುಂಬ ಹೃದಯದ ಥ್ಯಾಂಕ್ಸ್. ಆ ಕಮೆಂಟ್ಸ್ ನನಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಎನ್ಕರೇಜ್ ಮಾಡೋದು. ಸೊ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿ ಸಖತ್ತಾಗಿರೋ ಇನ್ನೂ ಹೆಚ್ಚು ಸೀರೀಸ್ ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಕರ್ನಾಟಕ.